ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಗೆಳತಿ ಕಾವೇರಿ. ಇವತ್ತೊಂದು ಟಿಫಿನ್ ರೆಸಿಪಿ ನೋಡೋಣ ಬರ್ರಿ. ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆಗೆ ಇದಕ್ಕೆ ಬಡದ ವಡೆ ಅಥವಾ ಜೋಳದ ವಡೆ ಅಂತಾರೆ. ಇದು ಜೋಳದ ಹಿಟ್ಟು ಜಾಸ್ತಿ ಇರಬೇಕು ಆ ರೆಸಿಪಿ. ಇದು ನೋಡಿ, ಇದು ಜೋಳದ ಹಿಟ್ಟು, ಇದು ಗೋಧಿ ಹಿಟ್ಟು ಸ್ವಲ್ಪ ಕಮ್ಮಿ, ಇದು ಕಡಲೆ ಹಿಟ್ಟು, ಇದು ಅಕ್ಕಿ ಹಿಟ್ಟು. ಇದು ಒಂದು 2 ತಾಸು ಅಥವಾ 1 ತಾಸು ಉದ್ದಿನಬೇಳೆ ನೆನೆಸಿ ರುಬ್ಕೊಂಡಿದ್ದೀನಿ. ಸೊ ಕ್ವಾಂಟಿಟಿ ಜೋಳದ ಹಿಟ್ಟಿನ ಜಾಸ್ತಿ ಇರಲಿ. ಇದು ಅದಕ್ಕೆ ಹಾಕೋ ಮಸಾಲೆ ಇದನ್ನು ರುಬ್ಕೋಬೇಕು. ಆಮೇಲೆ ರುಬ್ಬೋಣ. ಕೊತ್ತಂಬರಿ, ಜೀರಿಗೆ, ಅಲ್ಲ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಸ್ಪೈಸಿ ಇರುತ್ತೆ. ಇದು ಜೋಳದ ಹಿಟ್ಟು. ಫಸ್ಟು ಎಲ್ಲ ಹಿಟ್ಟು ಅದಕ್ಕೆ ಹಾಕ್ಕೊಂಬಿಡೋಣ. ಸ್ವಲ್ಪ ಕ್ವಾಂಟಿಟಿ ಜೋಳದ್ದು ಜಾಸ್ತಿ ಇರಲಿ. ಇದು ಗೋಧಿ ಹಿಟ್ಟು ಸ್ವಲ್ಪ ಕಮ್ಮಿ, ಅಷ್ಟೇ 1 ಬಟ್ಲಕ್ಕಿಂತ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಸ್ವಲ್ಪ ಜೋಳದ ಹಿಟ್ಟು ಜಾಸ್ತಿ ಇದೆ. ಕಡಲೆ ಹಿಟ್ಟು, ಇದು ಅಕ್ಕಿ ಹಿಟ್ಟು, ಇದು ಉದ್ದಿನಬೇಳೆ 1 ಅಥವಾ 2 ತಾಸು, ನಿಮ್ಮ ಕಡೆ ಟೈಮ್ ಇದ್ದರೆ 2 ತಾಸು ನೆನೆಸಿ ಸಣ್ಣಗೆ ರುಬ್ಕೊಡ್ರಿ. ಸಾಫ್ಟಾಗಿ ಆಗಿರಬೇಕು. ಈ ರೀತಿ ನೀರು ಹಾಕಿ ರುಬ್ಬಿ ನಡೀತದ. ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೊಡ್ರಿ. ಇದಕ್ಕೆ ಹಾಕೋದಂದರೆ ರುಚಿ ಚೆನ್ನಾಗಿ ಬರುತ್ತೆ ವಡೆದು. ಆಮೇಲೆ ಸ್ವಲ್ಪ ಕೆಂಪು ಚೆಂದ ಬರ್ತವೆ, ಸಾಫ್ಟ್ ಆಗ್ತವೆ ಮತ್ತು ಉಬ್ಬಿ ಬರ್ತವೆ. ಇದನ್ನ ಹಾಕ್ಕೊಳ್ಳಿ. ಈಗ ಅದು ಮಸಾಲೆ ಹೇಳಿದ್ನಲ್ಲ, ಅದನ್ನು ರುಬ್ಕೊಂಡು ಬರೋಣ. ಕೊತ್ತಂಬರಿ, ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಜೀರಿಗೆ ನೀರು ಹಾಕಿ ಸಣ್ಣಗೆ ರುಬ್ಕೊಡ್ರಿ. ಅದನ್ನು ಅದಕ್ಕೆ ಹಾಕ್ಕೊಂಡ್ಬಿಡಿ, ಅದೇ ಹಿಟ್ಟಿಗೆ. ಈ ಹಿಟ್ಟಿಗೆ ನೆಕ್ಸ್ಟು ಉಪ್ಪು, ಸ್ವಲ್ಪ ಅರಿಶಿನ, ಮತ್ತು ಅಜ್ವಾನ ಹಾಕ್ಕೊಳ್ಳಿ. ಉಮ್ಕಾಳು ಅಂತಾರಲ್ಲ ಅದು. ಸ್ವಲ್ಪ ಕರಿಬೇವನ್ನ ಈಗ ರಫ್ಲಿ ಕಟ್ ಮಾಡಿ ಹಾಕ್ಕೊಳ್ಳಿ. ತೀರೇನು ಸಣ್ಣ ಕಟ್ ಮಾಡೋದು ಬೇಡ, ರಫ್ ಆಗಿರಲಿ. ಚೆಂದ ಅನಿಸುತ್ತೆ ಅದು ವಡೆ ಮೇಲೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬಿಳೆ ಎಳ್ಳು. ಬಿಳೆ ಎಳ್ಳು ಒಂದು 2 ಚಮಚ ಹಾಕ್ಕೊಳ್ಳಿ. ವಡೆ ಮೇಲೆ ಚೆಂದ ಅನ್ನಿಸ್ತವೆ. ನೀರು ಹಾಕಿ ಗಟ್ಟಿನ ಹಾಕ್ಕೊಳ್ಳಿ. ಸ್ವಲ್ಪ ಚಪಾತಿ ಹಿಟ್ಟಿಗೆ ಸ್ವಲ್ಪ ಗಟ್ಟಿ ಇರಲಿ. ನಾನು ಒಂದು 2 ತಾಸು ನೆನೆಸಿದ್ದೀನಿ ಹಿಟ್ಟನ್ನ. ಬೆಳಿಗ್ಗೆ ಒಂದು 7 ಗಂಟೆ ಹಿಂಗೆ ನೆನೆಸಿದೆ. ನಿಮ್ಮ ಟಿಫಿನ್ ಟೈಮಿಗೆ ಕರೆಕ್ಟ್ ಬರುತ್ತೆ. ಒಂದು 2-2.5 ತಾಸು ನೆನೆಸಿದ್ರೆ ಸಾಕು. ಸ್ವಲ್ಪ ಹಿಟ್ಟು ಗಟ್ಟಿ ಇರಲಿ. ನೆನೆತಂದ್ರೆ ಸ್ವಲ್ಪ ಸಾಫ್ಟ್ ಆಗ್ತದೆ. ಎಣ್ಣೆ ಹಚ್ಕೊಂಡು ಹೀಗೆ ನೀವೇನು ಪುರಿ ಕರಿಬೇಕು, ರೌಂಡ್ ಉಳ್ಳಿ ಮಾಡಿ ತೆಗಿತಾರಲ್ಲ ಆ ಟೈಪ್ ತಗೊಳ್ರಿ. ಪುರಿ ಸೈಜ್ಗೆ ಲಟ್ಟಿಸ್ಕೊಳ್ರಿ. ಸ್ವಲ್ಪ ಲಟ್ಟಿಸ್ಕೊಂಡು ಸೈಡ್ಗೆಲ್ಲ ಕೈಲೇ ಪ್ರೆಸ್ ಮಾಡ್ಕೋಬೇಕು. ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಸ್ವಲ್ಪ ದಂಟಿಗೆ ಅದನ್ನ ಎಣ್ಣೆ ಹಾಕಿ ಕರಿಯೋದು. ರುಚಿ ಇರ್ತಾವ್ರೆ, ಸಾಫ್ಟ್ ಬರ್ತಾವೆ, ಚೆಂದ ಉಬ್ಬಿ ಬರ್ತಾವೆ ನೋಡಿ. ಈ ರೀತಿ ಕೆಂಪಾಗ್ತಾವೆ ನೀವು ಉದ್ದಿನಬೇಳೆ ಹಾಕೋದ್ರಿಂದ. ನೋಡಿ ಚೆಂದ ಬಂದಿದ್ದೆ, ಸಾಫ್ಟ್. ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೂ ಚೆಂದ ಇರ್ತಾವ್ರಿ. ಭಾಳ ಚಲೋ ಆಗ್ತಾವೆ, ರುಚಿ ಬರ್ತಾವೆ. ಇದ್ರದ್ದು ಕಾಂಬಿನೇಷನ್ ಕೊಬ್ಬರಿ ಚಟ್ನಿ ನಾನು ಮಾಡಿದ್ದೀನಿ. ಮಕ್ಕಳು ಮೊಸರಿನಲ್ಲಿ ತಿಂತಾರೆ. ಸೊ ದೊಡ್ಡವ್ರಿಗಾದರೆ ಸ್ಪೈಸಿ ಹಾಕಿ ಕೊಬ್ಬರಿ ಚಟ್ನಿ ಆದರೆ ಅದು ಚೆಂದ. ನೀವು ಟ್ರೈ ಮಾಡಿ ನನಗೆ ಹೇಳಿ ಹೇಗಾಗಿದ್ದು ಅಂತೆ. ಬಡದ ವಡೆ ಅಥವಾ ಜೋಳದ ವಡೆ ರೆಡಿ. ಮೊಸರು ಜೊತೆ ಆದರೂ ಟೇಸ್ಟ್ ಮಾಡ್ಬೋದು, ಚಟ್ನಿ ಜೊತೆ ಆದರೂ ಟೇಸ್ಟ್ ಮಾಡ್ಬೋದು.
ಟೇಸ್ಟ್ ಮಾಡೋಣ.